ಟೊಮೆಟೊನು ಬದನೆಕಾಯಿ ಹಾಕ್ಬಿಟ್ಟು ಸುಮಾರು 4 ಲಕ್ಷ ಲಾಸ್ ಆಯ್ತು ನನಗೆ. ಅದ್ರ ಜೊತೆಗೆ ಈ ಕೂಲಿಯವ್ರನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಬಂದರೂ ಸರಿಯಾಗಿ ಮಾಡಲ್ಲ, ಬೆಳಗ್ಗೆ ಬರ್ತಾ ಸಾಯಂಕಾಲ ಹೊರಟೋಗ್ತಾರೆ. ನಾನು ನಮ್ಮ ಅಂದಾಜು 200 ರೂಪಾಯಿ ಕೆಜಿ ಹಂಗೆ ಕೊಡ್ತಾ ಇದ್ದೀವಿ. ಇಲ್ಲೇ ಎಲ್ಲನೂ ಈ ಸಾರಿ ಬಂದಿರೋ ಕ್ರಾಪೆಲ್ಲ ಇಲ್ಲೇ ಎಲ್ಲ ಮಾರ್ಬಿಡ್ತೀವಿ, ಬೇರೆ ಎಲ್ಲರಿಗೂ ಕೊಡೋಂಥ ಅವಶ್ಯಕತೆ ಇಲ್ಲ. ಕ್ರಾಪ್ ಜಾಸ್ತಿ ಬಂದರೆ ನಮ್ಮದು ಸ್ವಲ್ಪ ಜಾಸ್ತಿ ಇದೆ, ಹೆವಿ ಇದೆ, ಬೇರೆ ದೇಶಕ್ಕೆಲ್ಲಾದರೂ ಕೊಡ್ತೀವಿ, ಇಲ್ಲ ಇಲ್ಲೇ ಅಂದರೆ ಕೊಡ್ತೀವಿ ನೋಡಿ. ಸರ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ನೀರಾವರಿ ಇದೆ ಅಂದರೆ ಎಲ್ಲರೂ ತರಕಾರಿ ಬೆಳೆಯೋಕ್ಕೆ ಹೋಗ್ತಾ ಇದ್ದೀರಿ. ಅವಾಗ ಎಲ್ಲರೂ ಇಟ್ಟರೆ ಎಲ್ಲ ಒಂದೇ ಸಾರಿ ಟೊಮೆಟೊ ಬೆಳೆ ಇಡೋದು, ಎಲ್ಲ ರೇಟ್ ಬಿದ್ದೋಗೋದು, ಬಿಸಾಕೋದು, ಈ ಥರ ತುಂಬ ಲಾಸ್ ಬಂತು ನನಗೆ. ಫಸ್ಟ್ ಕ್ರಾಪೇ ಟೊಮೆಟೊನು ಬದನೆಕಾಯಿ ಹಾಕ್ಬಿಟ್ಟು ಸುಮಾರು 4 ಲಕ್ಷ ಲಾಸ್ ಆಯ್ತು ನನಗೆ. ಅದ್ರ ಜೊತೆಗೆ ಈ ಕೂಲಿಯವ್ರನ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಯಾಕಂದರೆ ಬಂದರೂ ಸರಿಯಾಗಿ ಮಾಡಲ್ಲ, ಬೆಳಗ್ಗೆ ಬರ್ತಾ ಸಾಯಂಕಾಲ ಹೊರಟೋಗ್ತಾರೆ. ಅದಕ್ಕೆ ಯಾವಾಗ ಫಸ್ಟಲ್ಲೇ ಲಾಸ್ ಆಯಿತು ನನಗೆ, ಇಲ್ಲ ಈ ಥರ ಈ ಬೆಳೆ ಆದರೆ ಆಗಲ್ಲ, ಏನಾದರೂ ಸ್ವಲ್ಪ ತೋಟಗಾರಿಕೆ ಮಾಡಬೇಕು ಅನ್ನಿಸ್ತು. ತೋಟಗಾರಿಕೆ ಮಾಡಿದಾಗಂದ್ರೆ ಈ ಮಾವು ಇವೆಲ್ಲ ನೋಡಿದ್ವಿ ನಾವು ಸ್ವಲ್ಪ ಹಾಕಿ. ಈ ಮಾವು, ಈ ಸಪೋಟ, ಜಮುನಳ್ಳಿ ಇಂಥದ್ರಲ್ಲಿ ಏನೂ ಸಿಗಲ್ಲ ಅದು. ಯಾಕಂದರೆ ನಾವೇನಾದರೂ ಚೆನ್ನಾಗಿ ಬೆಂಗಳೂರಲ್ಲಿದ್ದು ಚೆನ್ನಾಗಿ ಸಾಹುಕಾರರು ದುಡ್ಡಿರೋರಾದರೆ ಅವರು ಏನೋ ಬರ್ತಾರೆ, ಸುಮ್ಮನೆ ತೋಟದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮಗಿದು ನಾವು ಜೀವನ ಮಾಡಬೇಕಾದ್ರೂ ನಮ್ಗೆ ಇದರಲ್ಲಿ ಸಂಪಾದನೆಯೂ ಬೇಕು ಇವಾಗ. ಯಾಕಂದ್ರೆ ನಾವು ವ್ಯವಸಾಯ ಮಾಡ್ಕೊಂಡು ಬದುಕೋರು ಆದ್ದರಿಂದ ನಮಗೆ ಇದು ಇವಾಗ ನಮಗೆ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಜೀವನ ನಡಿಬೇಕಾದ್ರೆ ನಮಗೆ ಸಂಪಾದನೆ ನಾವು ಇದ್ರ ಮೇಲೆ ಅವಲಂಬನೆ ಆಗಿರೋದು. ಅದಕ್ಕೆ ಏನು ಮಾಡಿದ್ರೆ ನಮಗೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಇಲ್ಲೆಲ್ಲನೂ ಮಾವು ಎಲ್ಲ ಮಾಮೂಲಿ ಆಗಿತ್ತು. ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಒಂದು ಇದು ಬಂತು. ಅವಾಗ ನೋಡಿದಾಗ ಡೇಟ್ಸ್ ಸ್ವಲ್ಪ ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ ಯಾರೋ ಒಂದು ಎಕರೆ ಹಾಕಿದ್ರು ಅಂತ ಗೊತ್ತಾಯಿತು. ಅಲ್ಲಿ ನೋಡಿಬಿಟ್ಟು ನಮ್ಗೆ ಯಾರೋ ಸ್ವಲ್ಪ ಬೇಕಾಗಿರೋ ತುಂಬ ಇದ್ರು, ಎಲ್ಲ ಹೋಗ್ಬಿಟ್ಟು ನಾವು ಧರ್ಮ ಇದರ ಗಿಡ ಎಲ್ಲ ನೆಟ್ಟಲ್ಲಿ ನೋಡಿದಾಗ ಅವ್ರು ಯಾರು ಗಿಡ ಕೊಡ್ತಾರೆ ಏನಂತ ಅವ್ರು ಫೋನ್ ಮಾಡಿ, ಧರ್ಮಪುರಿ ಅವ್ರದ್ದು ತಮಿಳ್ನಾಡಲ್ಲಿ, ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ವಿಚಾರಿಸ್ಕೊಂಡು ಅವ್ರನ್ನೆಲ್ಲ ಮಾತಾಡಿ ಎಲ್ಲ ಸಲಹೆ ತಗೊಂಡು ಮೊದಲು ನಾವು ಒಂದು ಇಲ್ಲಿ 4 ಎಕರೆ ನನ್ನ ಸ್ವಂತ ಇದೆ. ಅದರಲ್ಲಿ ಸ್ಟೆಪ್ ಇದೆ. ಕೆಲವು 5 ವರ್ಷದ ಗಿಡ ಇದೆ, ಕೆಲವು 4 ವರ್ಷದಿದೆ, ಕೆಲವು 1 ವರ್ಷದಿದೆ, ಕೆಲವು 6 ತಿಂಗಳ ಗಿಡ ಇದೆ. ಇದರಲ್ಲಿ ಈ ಸಾರಿ ಅದೇನೋ ವಾತಾವರಣದ ಸ್ವಲ್ಪ ಏರ್ಪೇರಿನಿಂದಾಗಿ ನಮ್ಮ ಈ ದೇಶದಲ್ಲೇ ಇವಾಗ ಬೆಳೆ 35% 40% ಕಮ್ಮಿ ಆಗಿದೆ ಅಂತ ಮೊನ್ನೆ ಇದ್ರ ಬಗ್ಗೆ ಇದಿರೋರು ಹೇಳ್ತಾ ಇದ್ರು. ನಮಗೂ ಈ ಸಾರಿ ಏನು ಕ್ರಾಪ್ ಬಂದಿಲ್ಲ. ನಮ್ಗೆ ಇವಾಗ ಅಂದರೆ ಇಲ್ಲಿ ಇವಾಗ ನಂದು ಒಂದು 260 ಗಿಡ ಇದೆ. 260 ಗಿಡ ಅಂದರೆ ಒಂದು 240 250 ಗೊಂಚಲು ಚೆನ್ನಾಗಿ ಪುಟ್ಟದೆಲ್ಲ ಸೇರಿ ಒಂದು 240 250 ಬಂಚಲು ಬಿಟ್ಟಿದೆ ಅಷ್ಟೇ ಕಾಯಿ. ಅಂದರೆ 1% ಕೂಡ ಇಲ್ಲ. ಇದು ಜಸ್ಟ್ ಶಾಂಪಲ್ ಅಷ್ಟೇ. ಇಲ್ಲೂ ಅಲ್ಲೂ ಕೂಡ ಅಷ್ಟೇ ಶಾಂಪಲ್ ಬಂದಿದೆ ನಮಗೆ. ಈ ಶಾಂಪಲ್ ಬಂದಿರೋದ್ರಿಂದ ನಾವು ಸದ್ಯಕ್ಕೆ ಇದನ್ನು ಸ್ವಲ್ಪ ಹಣ್ಣಾಗಿತ್ತಲ್ಲ, ಮೊದಲೆಲ್ಲ ಲಾಸ್ಟ್ ಇಯರ್ ಬಂದಿದ್ದೆಲ್ಲ ಎಲ್ರಿಗೂ ಜನಕ್ಕೆ ಕೊಟ್ಬಿಟ್ಟಿದ್ವಿ. ಈ ಸಾರಿ ನಾನು ಇವತ್ತು ಸುಮ್ಮನೆ ಯಾರೋ ಅನಂತಪುರದಿಂದ ಬಂದಿದ್ದರು, ಅನಂತಪುರದಿಂದ ಬಂದು ನಮ್ಗೆ ಕೊಡಿ, ನಾವು ತಗೊಂಡು ಹೋಗ್ತೀವಿ ಅಂಥೇಳಿ ರಾತ್ರಿ ಬಂದು ನೋಡ್ಕೊಂಡು ಹೋಗಿದ್ದೀರಿ, ಇವತ್ತು ತಗೊಂಡು ಹೋಗ್ತೀವಿ ಅಂಥೇಳಿ. ಅದು ಕೇಳಿದಾಗ ಅವ್ರಿಗೆ ಯಾಕೆ ನಾವು ಅಷ್ಟು ಕೊಡಬೇಕು, ನಾವು ಇಲ್ಲೇ ಕೊಟ್ಟರೆ ನಮಗೆ ಇದಾಗತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಮನೆಗಿದೆ ನಾನು. ಇವತ್ತು ನಾನು ಇದನ್ನು ಎಲ್ರಿಗೂ ಜನಕ್ಕೆ ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ಇವತ್ತೆಲ್ಲ ಮೊಬೈಲಲ್ಲಿ ನಾನು ಸ್ಟೇಟಸ್ಗೆ ಆಗಿಬಿಟ್ಟು ಎಲ್ಲ ಗ್ರೂಪ್ಗೆಲ್ಲ ಶೇರ್ ಮಾಡಿದ್ದೀನಿ. ಶೇರ್ ಮಾಡಿದ ತಕ್ಷಣ ಬೆಳಗ್ಗೆಯಿಂದ ಸುಮಾರು ಜನ ಬಂದು ಇಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕಾಲ್ ಮಾಡ್ತಾಯಿದ್ದಾರೆ, ನಮ್ಗೆ ಬೇಕು ಇದ್ರ ಬಗ್ಗೆ ಏನಂತ ಎಲ್ಲ ಕೇಳ್ತಾ ಇದ್ದಾರೆ. ನಾನು ನಮ್ಮ ಅಂದಾಜು 200 ರೂಪಾಯಿ ಕೆಜಿ ಹಂಗೆ ಕೊಡ್ತಾಯಿದ್ದೀವಿ. ಇಲ್ಲೇ ಎಲ್ಲನೂ ಈ ಸಾರಿ ಬಂದಿರೋ ಕ್ರಾಪೆಲ್ಲ ಇಲ್ಲೇ ಎಲ್ಲ ಮಾರಿಬಿಡ್ತೀವಿ, ಬೇರೆ ಎಲ್ಲರಿಗೂ ಕೊಡೋಂಥ ಅವಶ್ಯಕತೆ ಇಲ್ಲ. ಕ್ರಾಪ್ ಜಾಸ್ತಿ ಬಂದರೆ ನಮ್ಮದು ಸ್ವಲ್ಪ ಜಾಸ್ತಿ ಇದೆ, ಹೆವಿ ಇದೆ, ಬೇರೆ ದೇಶಕ್ಕೆಲ್ಲಾದರೂ ಕೊಡ್ತೀವಿ, ಇಲ್ಲ ಇಲ್ಲೇ ಅಂದ್ರೆ ಕೊಡ್ತೀವಿ ನೋಡಿ. ಮಾರ್ಕೆಟ್ ಏನು ತೊಂದರೆ ಆಗಲ್ಲ. ಯಾಕಂದರೆ ಖರ್ಜೂರ ಅಂದರೆ ಎಲ್ರಿಗೂ ಖರ್ಜೂರ ಗೊತ್ತು. ಏನಂದರೆ ಖರ್ಜೂರ ಈ ದೇಶದಲ್ಲಿ ಬೆಳೆಯಲ್ಲ, ಎಲ್ಲ ಬೇರೆ ದೇಶದಲ್ಲಿ ಬೆಳೀತಾರೆ ಅನ್ನೋ ಒಂದು ಭಾವನೆ ಇದೆ. ಖರ್ಜೂರ ಇಲ್ಲಿ ಬೆಳೆದಿರೋದು ಅಂದರೆ ಒಂಥರ ಎಲ್ರಿಗೂ ಏನೋ ಕುತೂಹಲ, ಇಂಟ್ರೆಸ್ಟ್. ಆದರೆ ಇಲ್ಲಿ ಬೆಳೆದಿದೆ ಅಂತ ಹೆಂಗಿದೆ ನೋಡಬೇಕು, ತಿನ್ನಬೇಕು ಅನ್ನೋ ಒಂದು ಇದಕ್ಕಾದ್ರೂ ತಿಂತಾರೆ. ಒಂದು ಸಾರಿ ಖರ್ಜೂರ ತಿಂದಿದ್ದಾರೆ ಅಂದರೆ ನಮ್ಗೆ ನಂಬಿಕೆ ಇದೆ, ಖಂಡಿತ ಅವ್ರು ಮತ್ತೆ ಉಳ್ಕೊಂಡು ಬರ್ತಾರೆ. ಯಾಕಂದರೆ ಬೇರೆ ಆಪಲ್ಲು, ದಾಳಿಂಬೆ ಇಂಥದ್ದೇ 150 200 ರೂಪಾಯಿ ತನಕ ಕೆ ಜಿ ಇದೆ. ಇವಾಗ ನಾವು 200 ರೂಪಾಯಿ ಕೆ ಜಿ ಬರ್ತಾಯಿದ್ದು ಅಂದರೆ ಇದು 15 ದಿನ 20 ದಿನ ಒಂದು ತಿಂಗಳು ಇಟ್ಕೋಬೋದು, ಕೆಟ್ಟೋಗಲ್ಲ. ಆದ್ದರಿಂದ ಇದನ್ನ ಈ ಕಡೆ ಎಲ್ಲ ರೂಢಿ ತಿನ್ನೋದು ಕಲ್ತ್ಕೊಂಡ್ರೆ ಎಲ್ಲರೂ ಇವಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಜನಕ್ಕೆಲ್ಲ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದಾರಲ್ಲ, ಖರ್ಜೂರ ಈ ಕಡೆ ತಿಳ್ಕೊಂಡು ನಮಗೆ ಇರೋ ಇದು ಪ್ರಕಾರ ಈ ಕಡೆ ಎಲ್ಲ ಸ್ವಲ್ಪ ಜನ ತಿನ್ನೋದು ಕಲ್ತ್ಕೊಂಡ್ಬಿಟ್ರೆ ಇಲ್ಲೇ ಮಾರಿಬಿಡ್ತೀವಿ, ಎಲ್ಲ ಲೋಕಲೆಲ್ಲ ಮಾರ್ಕೋಬೋದು, ಬೇರೆ ಹೊರಗಡೆ ಹೋಗ್ಬೇಕಂತ ಬರ್ಸಲ್ಲ. ಏನು ಜಾಸ್ತಿ ಇದೆ ಅವಾಗ ನೋಡ್ತೀವಿ, ಪರವಾಗಿಲ್ಲ, ಮಾರ್ಕೆಟ್ ಏನು ಸಮಸ್ಯೆ ಆಗಲ್ಲ. ಯಾಕಂದರೆ ಇವಾಗ ಇವತ್ತೊಂದು ದಿನ ನಾನು ಗ್ರೂಪ್ಗೆ ಆಗೋಷ್ಟೊತ್ತಿಗೆ ಸುಮಾರು ಜನ ಇವಾಗ ಇದಕ್ಕೆ ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ನಾವು ಮಾರ್ಕೆಟ್ ಆಗುತ್ತೆ, ಬೇರೆ ಇದೆ, ಮೊದಲೇ ಎಲ್ಲ ಪ್ಲಾನ್ ಮಾಡಿಕೊಂಡೆ ಗಿಡ. ಇದು ಖರ್ಜೂರ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟದಾಗ ಬೆಳೆದ್ರೆ ಆಗಲ್ಲ ಇವು. ಯಾಕಂದರೆ ನಮ್ಮ ಹತ್ರ ಬರ್ತಾಯಿದ್ದಾರೆ, ನಮ್ಮ ಹತ್ರ ಡೇಟ್ಸ್ ಬಂದವರು ಜಾಸ್ತಿ ಆಂಧ್ರ ಪ್ರದೇಶದಿಂದ ಬರ್ತಾಯಿದ್ದಾರೆ. ಯಾರು ಒಂದು ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಇವರು ಕೋಲಾರ MLA ಇದ್ದಾರಲ್ಲ ಶ್ರೀನಿವಾಸ್ ಗೌಡರು, ಅವರು ಒಂದು 3 ಸಾರಿ ಬಂದಿದ್ದರು.
ಅವರು ಒಂದು 50 ಎಕರೆ ಹಾಕ್ಬೇಕಂತೇಳಿ. ಇದು ಯಾರು ಕಡಿಮೆ ಇದ್ರಲ್ಲಿ ಹಾಕಕ್ಕೆ ಹೋದರೆ ಇದರಲ್ಲಿ ಏನು ವರ್ಕೌಟ್ ಆಗಲ್ಲ, ಯಾಕಂದರೆ ಮಾರ್ಕೆಟ್ದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಕನಿಷ್ಠ ಒಂದು 20 ರಿಂದ 50 ಎಕರೆ ಹಾಕಿದ್ರೆ ಸ್ವಲ್ಪ ಅವ್ರಿಗೆ ಮಾರ್ಕೆಟಿಂಗ್ ಯೂಸ್ ಆಗುತ್ತೆ. ಇದು 1 ಎಕರೆ 2 ಎಕರೆ 5 ಎಕರೆ ಇವೆಲ್ಲ ಇದಾಗಕ್ಕಾಗಲ್ಲ. ಎಷ್ಟು ವರ್ಷಕ್ಕೆ ಕ್ರಾಪ್ ಬರುತ್ತೆ ಸರ್? ಇದು 3 ವರ್ಷ 3.5 ವರ್ಷಕ್ಕೆ ಶಾಂಪಲ್ ಬರುತ್ತೆ. ಶಾಂಪಲ್ ಅಂದರೆ ಸುಮ್ಮನೆ ಅವಂದರೆ ಸ್ಟಾರ್ಟಿಂಗಲ್ಲಿ ಇವಾಗಿದೆ ಅಲ್ಲ, ಇವಾಗ ನೋಡಿದ್ರು ಟೇಸ್ಟ್ ಎಲ್ಲ ಕಮ್ಮಿ ಇರುತ್ತೆ. 5 ವರ್ಷ 6 ವರ್ಷ ಕಳೆದ ಮೇಲೆ ಕಾಯಿ ಸುಮಾರು ಅಂದರೆ ಒಂದು ಗಿಡಕ್ಕೆ 300-400 kg ಬರುತ್ತೆ. 25, 20, 25, 30 ಬಂಚಲ್ಲಿ ಬರುತ್ತೆ ಈ ಥರ ಒಂದು ಗಿಡಕ್ಕೆ. ಸುಮಾರು ಅಂದರೆ ಜಾಸ್ತಿ 400 kg ಬಿಟ್ಟಾಗ ಕಾಯಿ ಸೈಜು ಕ್ವಾಲಿಟಿ ಕಮ್ಮಿ ಆಗುತ್ತೆ. ನಾವು ಒಂದು 250-300 kg ಬಿಟ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ಕಾಯಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದು ಈ ಗಿಡಗಳು ಹಾಕ್ಬೇಕಂದ್ರೆ ಏನು ಕಷ್ಟ ಇಲ್ಲ ಸರ್. ಇದು ನನಗೆ ಗೊತ್ತಿರೋಂಗೆ, ಯಾಕಂದರೆ ಒಂದು ಮೊದಲೇ 100 days ಮತ್ತು 300 days ಕ್ಲೀನಾಗಿ ನೋಡ್ಕೊಂಡ್ಬಿಟ್ರೆ ಆ ರೈನಸ್ ಅಂತ ಹುಳು ಬರುತ್ತೆ, ಅದಕ್ಕೊಂದು ಮೇಂಟೈನ್ ಮಾಡಿಕೊಂಡ್ರೆ ಒಂದು 4-5 ವರ್ಷ ಕಾಯಬೇಕಷ್ಟೇ. ಯಾಕಂದರೆ ಕ್ಲೀನಾಗಿ ಗೊಬ್ಬರ ಹಾಕ್ತಾ ಇರಬೇಕು. ಈಗ ಯಾಕಂದ್ರೆ ಮಳೆ ಬಂದು ಈ ಥರ ಗಲೀಜಾಗಿದೆ ಅಷ್ಟೇ, ನಾವು ಕ್ಲೀನಾಗಿ ತೋಟ ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ಯಾಕಂದರೆ ಇವಾಗ ನಾವು ಉಳುಮೆ ಮಾಡ್ಕೋದು ಇವೆಲ್ಲ ಕಾಯಿದತ್ತಲ್ಲ, ಇದಾಗತ್ತೆ ಅಂತೇಳಿ. ಇವಾಗ ಕಾಯಿ ಕಟಿಂಗ್ ಆಗೋದು ಜುಲೈ ಆಗಸ್ಟ್ 15 ಕ್ಲೋಸ್ ಆಗುತ್ತೆ. ಆದ ತಕ್ಷಣ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲ ದಂದು ಗೊಬ್ಬರ ಹಾಕ್ತೀವಿ. ಏನು ಔಷಧಿಗಳು ಹೊಡಿಯಲ್ಲ, ಏನಿಲ್ಲ ಇದರಲ್ಲಿ. ಏನು ನ್ಯಾಚುರಲ್ ಆಗಿರುತ್ತೆ. ಏನು ಕಾಯಿ ತಿಂದ್ರೂ ಒಳ್ಳೆ ಟೇಸ್ಟ್ ಇದೆ. ಎಲ್ಲರೂ ಇಲ್ಲಿ ತಿಂದವರೆಲ್ಲ ಬೇರೆ ಕಡೆ ತಿಂದು ನಮ್ಮ ಕಾಯಿ ತಿಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದೆ. ಜ್ಯೂಸ್ ಚೆನ್ನಾಗಿದೆ, ಗಿಡ ಹಣ್ಣಾಗಬೇಕು. ಇನ್ನೂ ಒಂದು 8-10 ದಿನ ಹೋದರೆ ಕಾಯಿ. ಇದಕ್ಕೆ ಬೇಕಾಗಿರೋದು ಒಳ್ಳೆ ಬಿಸಿಲು ಬೇಕು. ಬಿಸಿಲು, ನೀರು. ಚಿಕ್ಕ ಗಿಡ ಇದ್ದಾಗ ಸ್ವಲ್ಪ ಆದರೆ ಸಾಕು. ಅದು ಗಿಡ ದೊಡ್ಡದಾಗಷ್ಟೆಲ್ಲ ನೋಡಿಕೊಂಡು ನಾವು ನೀರು ಕೊಡ್ತಾ ಇರಬೇಕಷ್ಟೆ. ಬೇಸಿಗೆ ಏನು ಒಂದು ಸಾರಿ ಮಳೆ ಬಂದರೆ ಮಳೆಗಾಲದಲ್ಲಿ ನೀವು 15-20 ದಿನ ನೀರು ಕಟ್ಟೋಕ್ಕಿಲ್ಲ. ಮೇಜರಾಗಿ ನಮ್ಮ ಡೇಟ್ಸು ಕೆಲಸ ಇರೋದೆಲ್ಲನೂ ಆಫ್ಟರ್ ಫೆಬ್ರವರಿಯಿಂದ ಆಗಸ್ಟ್ ಕ್ಲೋಸ್ ಆಗುತ್ತೆ. ಮಳೆಗಾಲದಲ್ಲಿ ಏನಿರಲ್ಲ, ನಾವು ಹಿಂಗೆ ಬಿಟ್ಬಿಟ್ಟಿದ್ರೂ ಏನು ಸಮಸ್ಯೆ ಇಲ್ಲ. ಏನಂದರೆ ನಾವೆಲ್ಲ ಗೊಬ್ಬರ ಹಾಕ್ಕೊಂಡು ಗಿಡನ ಕ್ಲೀನ್ ಮಾಡಿದ್ರೆ ಗಿಡ ಚೆನ್ನಾಗಿರೋ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಗಿಡ ಚೆನ್ನಾಗಿ ಏನು ಡೆವಲಪ್ ನೋಡಿ. ಇವಾಗ ಈ ಗಿಡ ನೋಡಿ ಏನು ಸೈಜ್ ಇದೆ, ಈ ಥರ ಸೈಜ್ ಆಗಿದೆ ಅಂದರೆ ಈ ಗಿಡ 500 kg ಆದರೂ ಕಾಯಿ ಬಿಡುತ್ತೆ. ಒಂದೊಂದು ಇದು ನನ್ನ ಅಂದಾಜು 30-40 kg ಬರ್ತಾಯಿತ್ತು ಇದು ಒಂದು ಗೊಂಚಲಿ. ಇದೆಲ್ಲ ಅರ್ಧ ಕಿತ್ಬಿಟ್ಟಿದ್ದಾರೆ ಇದರಲ್ಲಿ, ಆಯಿತಾ. ಗಿಡ ಎಷ್ಟು ಚಿಕ್ಕ ಇದರಲ್ಲಿ ಇದು ಏನು ದೊಡ್ಡದಾಗಿ ಬುಡ ಆಗುತ್ತೋ ಅಷ್ಟು ಹೆಲ್ತಿ ಅಂತೆಲ್ಲ. ಸರ್ ಏನು ನಾವೇನು ಸದ್ಯಕ್ಕೆ ಏನು ಆಗ್ತಾಯಿಲ್ಲ. ನಾವು ಮೊದಲು ಒಂದು ಸಾರಿ ಕುರುಗಿದು ಹಾಕಿದ್ವಿ, ಮೊನ್ನೆ ಕೋಳಿದು ಹಾಕಿದ್ವಿ ಅಷ್ಟೇ. ಯಾಕೆ ಈಟ್ ಬೇಕಲ್ಲ ಗಿಡ ಅಂತೇಳ್ಬಿಟ್ಟು ಕೋಳಿ ಫಾರ್ಮಿಂದ ಗೊಬ್ಬರ ತಂದು ಹಾಕಿದ್ದೀವಿ. ಮತ್ತು ಇನ್ನೊಂದು ಸಾರಿ ನಮ್ಮದು ಕುರಿದು ದನದ ಗೊಬ್ಬರ ಹಾಕ್ತೀವಿ ನಾವು. ಇವಾಗ ನಾವು ಇದು ಗೊಬ್ಬರನ ಸದ್ಯಕ್ಕೇನು ಹಾಕಿಲ್ಲ ಸರ್. ನಾವು ಮೋಸ್ಟ್ಲಿ ಗಿಡ ತಂದಾಗ ಗಿಡ ಉಣಿದೀವಲ್ಲ ಆವಾಗೆಲ್ಲ ಬೇವಿನಿಟ್ಟು ಈ DAP ಅಂತೇಳಿ ಆವಾಗ ಹಾಕಿದ್ದೀವಿ. ಈ ಸದ್ಯಕ್ಕೆ ನಾವು ಏನು ಯೂಸ್ ಮಾಡ್ತಾಯಿಲ್ಲ ಸರ್. ರೋಗ ಬಾಧೆ ಏನು ಬರೋಲ್ಲ. ಅದು ಹುಳು ಒಂದು ಬೀಳುತ್ತೆ, ಸುಳಿ ಹೊಡೆಯುತ್ತೆ. ರೈನಸ್ ಅಂತ ಹೇಳ್ಬಿಟ್ಟು ಒಂದು ಹುಳಿ ಹೊಡೆಯುತ್ತೆ, ಅದು ತಿನ್ಬಿಡುತ್ತೆ. ಆದ್ರೂ ಎಷ್ಟು ತಿಂತಾಯಿದ್ರೂ ಇದು ಟಿಶ್ಯೂ ಕಲ್ಚರ್ ಆಗೋದು ಮತ್ತು ಹಂಗೆ ಒಳಗಡೆ ಸುಳಿ ಹಂಗೆ ಎಷ್ಟು ಎಲ್ಲಿ ತಿನ್ನತ್ತೋ ಅಲ್ಲಿಂದ ಮತ್ತೆ ಗಿಡ ಹಂಗೆ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಗ್ರೋತ್ ಕಮ್ಮಿ ಆಗುತ್ತೆ. ಇವಾಗ ಹಂಗೆ ಬೆಳೆದ್ಬಿಟ್ರೆ ಇದು ಮೇಲೆ ಕೊಟ್ಟೋಗುತ್ತೆ. ಇಲ್ಲಿ ಕಟ್ಟಾದಾಗ ಏನಾಗುತ್ತೆ ಅಂದರೆ ಅವಾಗ ಒಂದು 4 ತಿಂಗಳು 5 ತಿಂಗಳು ಗಿಡ ಗ್ರೋತ್ ಕಮ್ಮಿ. ನಮ್ಮ ಇಷ್ಟು ಗಿಡದಲ್ಲಿ ಒಂದೇ ಒಂದು ಗಿಡ ಅಲ್ಲಿ ಸತ್ತೋಯ್ತು ಅಷ್ಟೇ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಅದೊಂದು ಸಿಂಬುಷ್ ಅಂತ ಒಂದು ಔಷಧಿ ಬಂದಿದೆ. ಅದೆಲ್ಲ ಗಿಡ ಇಲ್ಲೆಲ್ಲ ಒಂಥರ ಎಲ್ಲ ಒಟ್ಟು ಹೊರಗಡೆ ಬರ್ತೀವಿ ಥರ ನಾರು ಥರ. ಅದು ಹಾಕಿದಾಗ ನಾವು ಕ್ಲೀನಾಗಿ ಹೋಲ್ ಮಾಡಿಬಿಟ್ಟು ಅಲ್ಲಿ ಅದೊಂದು ಎಲ್ಲಿ ಹುಳಿ ಇರುತ್ತೆ ಅಲ್ಲಿಗೆ ಮಾತ್ರ ಅದು ಬಿಡ್ತೀವಿ ನಾವು. ಇಲ್ಲ ಈ ಕಾಯಿ ಏನು ಇಲ್ಲ ಅಂದಾಗ ಒಂದು 3 months ಒಂದ್ಸು ಸ್ಪ್ರೇ ಮಾಡಿಬಿಡ್ತೀವಿ. ಅದು ಆ ಹುಳುಗೆ ಮಾತ್ರ ಅಷ್ಟೇ, ಗಿಡಕ್ಕಲ್ಲ. ಆ ಹುಳು ಸಾಯೋದಕ್ಕೋಸ್ಕರ ಸ್ಪ್ರೇ ಮಾಡ್ತೀವಿ ಅಷ್ಟೇ. ಈ ಫ್ಲವರಿಂಗ್ ಆದಮೇಲೆ ಏನು ಮಾಡಲ್ಲ. ಕೆಲವು ಸೌದಿ ಅರೇಬಿಯಾ, ಕುವೈತು ಈ ಥರ ಒಂದೊಂದು ವೆರೈಟಿ ಒಂದೊಂದು ಕಂಟ್ರಿಯಿಂದ ಬರುತ್ತೆ ಸರ್. ನನ್ನ ಹತ್ರ ಇವಾಗ ನಾನು ಮೊದಲೇನು ಮಾಡಿದ್ರೆ ಒಂದು 4 ಗಿಡ ಹಾಕಿದ್ವು ಅಷ್ಟೇ ನಾವು. ಎಲೈಟ್ ಅಂತ ಒಂದು ಗಿಡ ಇದೆ, ಕಣೀಜ್ ಅಂತ ಒಂದು ಗಿಡ ಇದೆ, ಮತ್ತು ಇದು ಮೆಸ್ದೋಲ್ ಅಂತ ಬರುತ್ತೆ, ಅದೊಂದು 9 ಗಿಡ ಹಾಕಿದ್ದೀವಿ. ಇನ್ನೆಲ್ಲ ಬರೀ ಇದೆ. ಇದಕ್ಕೆ ಯಾವುದೋ ಜಾತಿ ಹೆಸರಿಲ್ಲ ಈ ಗಿಡಕ್ಕೆ. ಇದು ಮೇಲಂತ ತಂದಿರೋದ್ರಲ್ಲಿ ಇದು ಇದಾಗಿರೋದು ಗಿಡ. ಇದು ಸುಮ್ಮನೆ ಈಲ್ಡ್ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಗಿಡ ಅಷ್ಟೇ. ಇದೊಂದು ಗಿಡ ಅಂತ ಇದೆ.